ವೀಕ್ಷಕರೇ, ಇಡೀ ರಾಜ್ಯ ಸಂಕ್ರಾಂತಿ ಹಬ್ಬದ ಸಡಗರಕ್ಕೆ ಸಿದ್ಧವಾಗ್ತಾ ಇತ್ತು. ಅದೇ ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇದರ ಹೊತ್ತಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಅತ್ಯಂತ ಹೀನ ಕೃತ್ಯ ನಡೆದಿದೆ. ಸಂಕ್ರಾಂತಿ ಹೊತ್ತಲ್ಲೇ ಅತ್ಯಂತ ಹೀನ ಕೃತ್ಯ ನಡೆದಿದೆ. ಗೋಮಾತೆ ಕೆಚ್ಚಲನ್ನ ಕೊಯ್ದು ಪೈಶಾಚಿಕವಾಗಿ ಕೃತ್ಯವನ್ನು ಎಸಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೋವುಗಳನ್ನು ಪುಣ್ಯಕೋಟಿ ಅಂತ ಆರಾಧಿಸ್ತೇವೆ ನಾವು. ಇಂತಹ ಕಾಮಧೇನುಗಳ ಮೇಲೆ ಇಂತಹ ಕೃತ್ಯ ಸರಿನಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಲೇಬೇಕು ಹೀಗಂತೇಳಿ ಹಿಂದೂ ಸಂಘಟನೆಗಳು, ಬಿಜೆಪಿ ಮುಖಂಡರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಚಾಮರಾಜಪೇಟೆಯ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಕಿಡಿಗೇಡಿಗಳನ್ನ ಶೋಧ ಮಾಡ್ತಿರುವಂತಹ ಪೊಲೀಸರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಸಾರ್ವಜನಿಕರು, ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. BNS 325 ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು, ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರನ್ನ ಹಿಡಿದು ಕಠಿಣ ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ಹೊತ್ತಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅತ್ಯಂತ ಹೇಯ ಮತ್ತು ಹೀನ ಕೃತ್ಯ ಅಂತ ಹೇಳಬಹುದು. ಅತ್ಯಂತ ಹೀನ ಕೃತ್ಯ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ. ಗೋವುಗಳನ್ನ ಪುಣ್ಯಕೋಟಿ ಅಂತ ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ. ಇಂತಹ ಗೋವುಗಳ ಮೇಲೆ ಈ ರೀತಿಯ ಕೃತ್ಯ, ಅದು ಕೆಚ್ಚಲನ್ನು ಕೊಯ್ದಿರುವಂಥದ್ದು ಯಾಕೆ? ಇದು ವೈಯಕ್ತಿಕ ಕಾರಣಕ್ಕೆ ನಡೆದಿರುವಂತಹ ಘಟನೆನಾ ಅಥವಾ ಇದರ ಹಿಂದೆ ಬೇರೆಯದ್ದೇ ಅಜೆಂಡಾ ಇದೆಯಾ? ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದೂರು ಕೂಡ ದಾಖಲಾಗಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಸೇರಿದಂತೆ ಸ್ಥಳೀಯರು, ಸಂಸದರಾಗಿರುವಂತಹ PC ಮೋಹನ್ ಅವರು, ಬಿಜೆಪಿಯ ನಾಯಕರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು, ಪರಿಶೀಲನೆ ನಡೆಸಿದ್ರು, ಸ್ಥಳೀಯರ ಜೊತೆ ಮಾಹಿತಿಯನ್ನು ಪಡೆದುಕೊಂಡರು. ಇದಾದ ಬಳಿಕ ಇಡೀ ಘಟನೆಯನ್ನ ಬಿಜೆಪಿಯ ನಾಯಕರು ಕೂಡ ಖಂಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ಬಿಜೆಪಿ MLC ಎನ್ ರವಿಕುಮಾರ್ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡ್ಬನ್ನಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಗೋಪೂಜೆ ಅನ್ನೋದು ನಮಗೆ ಬಹಳ ಪವಿತ್ರ. ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ, ನಾವು ಸಣ್ಣ ಹುಡುಗರಿದ್ದಾಗ ಹಸುವಿಗೆಲ್ಲ ಸಿಂಗಾರ ಮಾಡಿ ನಾವು ಕಿಚ್ಚಾಯಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ವಿ. ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು, ಬಸ್ ದರ. ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕೊಯ್ದಂತ ಒಂದು ಜಿಹಾದಿ ಮನಸ್ಸುಗಳು, ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ. ಯಾರೂ ಕೂಡ ನಾನೆಂದು ಕೇಳರಿಲ್ಲೇ ಇಲ್ಲ. ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ತರದ ಒಂದು ಘಟನೆ ನೋಡ್ತಾ ಇರೋದು. ಇದು ಜಿಹಾದಿ ಮನಸ್ಸಿಲ್ಲ ಅಂದ್ರೆ ಇವ್ರು ಯಾರು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಹಾಲು ಕೊಡುವಂತ ಕೆಚ್ಚಲನ್ನೇ ಕೊಯ್ದಿದ್ದಾರೆ. ನಮ್ಮ ಕರುಣ ಅವರು ಒಬ್ಬ RSS ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಹೋರಾಟ. ಈ ಆಸ್ಪತ್ರೆ ಏನಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 106 ವರ್ಷಗಳಿಂದ ಇದೆ, ಬ್ರಿಟಿಷರ ಕಾಲದಿಂದನೂ ಇದೆ. ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ನಮ್ಮ PC ಮೋಹನ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲಾ ಕಾರ್ಯಕರ್ತರ ಆಸ್ಪತ್ರೆ. ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ರು. ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ನಮಗೆ ಇದಕ್ಕೆ ಅನುಮತಿ ಕೊಡ್ಲಿಲ್ಲ. ಅವರು ವಕ್ಫ್ ಬೋರ್ಡ್ ಅಂತಾನೆ ಇದ್ರು. ಆದ್ರೆ ನಾವು ಕೋರ್ಟ್ ಮುಖಾಂತರ ಅದನ್ನ ಸ್ಟೇ ತಗೊಂಡಿದ್ವಿ ಅಲ್ವಾ? ಕೋರ್ಟ್ ಮುಖಾಂತರ ಸ್ಟೇ ತಗೊಂಡು ಅದು ಆಸ್ಪತ್ರೆ ಆಗಿ ಪಶುಗಳ ಆಸ್ಪತ್ರೆ ಆಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನ ಮಾಡಿದ್ರಿ, ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನ ಕಟ್ ಮಾಡಿದರೆ, ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ, ಒಂದಕ್ಕೆ ಕಾಲ್ ಕತ್ತರಿಸಿದ್ದಾರೆ, ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ? ಆಹಾರ ಕೊಡೋದು,
ಕಾಳಾಗ್ಬೋದು, ಅವ್ರು ಅದರಿಂದಲೇ ಜೀವನ ನಡೆಸ್ಬೇಕು. ನಮ್ಮ ಈ ಕರ್ನಾವತಿ ಆ ಹಸುಗಳ ಕೆಚ್ಚಲನ್ನೇ ಬ್ಲೇಡ್ ಇಂದ ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನನಗಂತೂ ಕಲ್ಪನೆ ಮಾಡ್ಕೊಳ್ಳಕ್ಕೂ ಕೂಡ ಅಸಾಧ್ಯ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೀನಿ, ಯಾರು ಆ ದ್ರೋಹಿಗಳಿದ್ದಾರೆ ಅವ್ರು ಈ ಲೋಕದಲ್ಲಿ ಇರಬಾರ್ದು. ಆ ತರದ ಶಿಕ್ಷೆಯನ್ನ ಅವ್ರಿಗೆ ವಿಧಿಸ್ಬೇಕು. ನಮ್ಮ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ, ಸರ್ಕಾರ ಮನಸ್ಸು ಮಾಡಿದ್ರೆ ಅವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ರೋಗ ಬಂದಿದೆ ನನಗೆ ಗೊತ್ತಿಲ್ಲ. ಈ ಸರ್ಕಾರ ನಮ್ ಸರ್ಕಾರ ಅಂತ ಹೇಳ್ತಾರೆ. ಯಾರು ಈ ತರದ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ, ನಾಡಿನಾದ್ಯಂತ ಹಸುಗಳನ್ನ ಕಳ್ತನ ಮಾಡ್ತಾ ಇದ್ದಾರೆ, ಹಸುಗಳನ್ನ ಕಸಾಯಿ ಖಾನೆಗೆ ತಳ್ತಾ ಇದ್ದಾರೆ ಮತ್ತು ಹಸುಗಳ ಕೆಚ್ಚಲನ್ನ ಕತ್ತರಿಸ್ತಾ ಇದ್ದಾರೆ ಬ್ಲೇಡ್ ಇಂದ. ಇವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಹಾಗಾಗಿ ಈ ತರದ ಕೃತ್ಯಗಳು ನಡಿಬಾರದು ಅಂತ ಹೇಳಿದ್ರೆ ಸರ್ಕಾರ ತನ್ನ ನೀತಿಯನ್ನ ಬದಲಾಯಿಸಬಹುದು. ಈ ತರದ ಬಗ್ಗೆ ಅವರು ಮೃದು ಧೋರಣೆಯನ್ನ ಸರ್ಕಾರ ಇಟ್ಕೊಳ್ಬಾರದು. ಆದ್ರಿಂದ ಕೂಡಲೇ ಅವ್ರನ್ನ ಬಂಧಿಸ್ಬೇಕು, ಒಂದು ದೊಡ್ಡ ಕಠಿಣ ಮಟ್ಟದ ಶಿಕ್ಷೆಯನ್ನ ಅವ್ರಿಗೆ ವಿಧಿಸ್ಬೇಕು ಅಂತ ಹೇಳಿ ಸರ್ಕಾರವನ್ನ ಆಗ್ರಹಿಸ್ತೇನೆ. ಆಹಾರ ಕೊಡೋದು, ಕಾಳಾಗ್ಬೋದು, ಅವ್ರು ಅದರಿಂದಲೇ ಜೀವನ ನಡೆಸ್ಬೇಕು.